ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷ್ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವ್ಲಾಗಲ್ಲಿ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತಂದರೆ ನಮ್ಮಮ್ಮ ಇವತ್ತು ಟಮ್ಮಿ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಒಳ್ಳೆ ಹೋಮ್ ಮೇಡ್ ಪೌಡರ್ನ ರೆಡಿ ಮಾಡ್ತಿದ್ದಾರೆ. ಸೊ ಅದನ್ನು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಏನಾದರೂ ಪ್ರಿಪೇರ್ ಮಾಡಬೇಕು ಅಂತಂದರೆ ತುಂಬ ರಿಸರ್ಚ್ ಮಾಡ್ತಾರೆ, ಎಲ್ಲ ತಿಳ್ಕೊಂಡು ಡಿಸೈಡ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕ್ವಿಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲ ಒಂದೇ ಅಳತೆಯಲ್ಲಿ ಜೀರಿಗೆ, ಮೆಂತೆಕಾಳು, ಅಜ್ವಾನ, ಸೋಪು ಎಲ್ಲ ಈಕ್ವಲ್ ಮೆಜರ್ಮೆಂಟಲ್ಲಿ ಇದನ್ನೆಲ್ಲ ತೊಗೋಬೇಕು. ಸೊ ಇದಕ್ಕೆ ಒಂದಿಷ್ಟು ಚಕ್ಕೆನ ಕೂಡ ಹಾಕ್ಕೋಬೇಕಾಗತ್ತೆ. ಎಷ್ಟು ಆ್ಯಡ್ ಮಾಡ್ಕೋಬೇಕು ಅಂತ ತೋರಿಸ್ತಾರೆ. ಸೊ ಇಷ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಆಲ್ರೆಡಿ ಒಂದಿಷ್ಟು ಹಾಕಿದ್ದಾರೆ. ಸೊ ಇಷ್ಟು ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸೊ ಇದನ್ನು ಹಾಕೋರ ಜೊತೆ ಚಕ್ಕೆ ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ಬೇಕಾದರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಮೆಂತೆ, ಅಜ್ವಾನ, ಜೀರಿಗೆ ಮತ್ತು ಸೋಪು ಇಷ್ಟು ಕೂಡ ತುಂಬ ಹೆಲ್ಪ್ ಆಗುತ್ತೆ ಹೊಟ್ಟೆ ಭಾಗದಲ್ಲಿರೋ ಬೊಜ್ಜನ್ನು ಕರಗಿಸ್ಬೇಕು ಅಂತ ಅಂದರೆ. ಸೊ ಅಷ್ಟಲ್ಲದೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಕಾಳು ಅಂತಾರಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಅದು ಕೂಡ ಎಷ್ಟು ಆ್ಯಡ್ ಮಾಡಬೇಕು ಅಂತ ತೋರಿಸ್ತಾರೆ ನೋಡಿ. ಸೊ ಇಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈ ಪೌಡರ್ ಹೇಗೆ ಮಾಡಬೇಕು ಮತ್ತು ಹೇಗೆ ಉಪಯೋಗ ಮಾಡಬೇಕು ಅಂತೆಲ್ಲ ಈ ವಿಡಿಯೋಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಸೊ ನಾವು ತೊಗೊಂಡಿರೋ ಎಲ್ಲವುದು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಿಮ್ ಗ್ಯಾಸಲ್ಲಿ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೇ. ಮಾಡಿಕೊಂಡು ಎಲ್ಲ ಕೂಡ ಸೈಡಿಗೆ ತೆಕ್ಕೋಬೇಕು. ಸೋಪು, ಅಜ್ವಾನ, ಜೀರಿಗೆ ಇದೆಲ್ಲ ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ಸೊ ರೋಸ್ಟ್ ಮಾಡ್ಕೊಂಡ್ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಹೇಗೆ ಯೂಸ್ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು, ನೀರಲ್ಲಿ ಕುಡಿದು ಬಿಡ್ಬೇಕು ಖಾಲಿ ಹೊಟ್ಟೆಗೆ. ಸೊ ಅಷ್ಟು ಮಾಡಿದ್ರೆ ಸಾಕು. ಸೊ ಇದನ್ನು ಸತತವಾಗಿ ಒಂದು 6 ತಿಂಗಳಾದರೂ ಮಾಡಬೇಕು. ಸೊ ನಾನು ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಸ್ಟಾರ್ಟ್ ಮಾಡಿ, ರಿಸಲ್ಟ್ ಹೇಗಿರುತ್ತೆ ಅಂತ ಹೇಳಿ ಬಂದು ಮತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.